ಸೊ ನಾವು ಇವತ್ತು ಹೂಡೆ ಬೀಚಿಗೆ ಹೋಗ್ತಾ ಇದ್ದೀವಿ. ಹೀಗೆ ಹೋಗಬೇಕು ಒಳಗಡೆ. ಬಂದರು ಸಂತೋಷ್. ಪ್ರಶಾಂತವಾದ ಹೊಳೆ ಒಂದು ಕಡೆ ಆದರೆ ರಭಸಭರಿತ ಸಮುದ್ರ ಒಂದು ಕಡೆ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ. ಡೆಡ್ಲಿ ಕಾಂಬಿನೇಷನ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕುಂದಾಪುರ ಹುಡುಗ ಮಿಥುನ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಇವತ್ತು ಒಂದೊಳ್ಳೆ ಪ್ಲೇಸಿಗೆ ಬಂದಿದ್ದೀವಿ. ತುಂಬ ಬಿಸಿಲಾಯ್ತು. ನಮ್ಮ ಊರ ಕಡೆ ಸೌತ್ ಕೇಂದ್ರ ಕಡೆ ಅಂತೂ ತುಂಬ ಬಿಸಿಲು. ಇಲ್ಲಿ ನಮ್ಮ ಲೋಕಲ್ ಒಂದು ಒಳ್ಳೆ ಕುಡಿಯೋಕ್ಕೆ ಒಂದು ಒಳ್ಳೆ ಏನು ಹೇಳ್ಬೋದು, ತಂಪು ಪಾನಿ ಅಂತ ಹೇಳೋಕ್ಕಾಗಲ್ಲ, ಶೇಂದಿ ಅಂತ ಕೇಳಿರ್ತೀರ. ನಮ್ಮ ಕಡೆ ಕಳ್ಳು ಅಂತೀವಿ, ಇವನ್ನು ತೆಂಗಿನ ನೀರ ಕೂಡ ಅಂತಾರೆ. ಅದನ್ನು ರಿವ್ಯೂ ಮಾಡ್ತಾ ಇದ್ದೀವಿ. ಅದು ಎಲ್ಲಿ ಸಿಗುತ್ತೆ ಅಂದರೆ ಬ್ರಹ್ಮಾವರದ ಹಂಗಾರಕಟ್ಟೆಯಲ್ಲಿ ಸಿಗುತ್ತೆ. ಹಂಗಾರಕಟ್ಟೆ ಅಂದರೆ ಹೂಡೆ ಬೀಚಿನಲ್ಲಿ ಸಿಗುತ್ತೆ. ಸೊ ನಾವು ಇವತ್ತು ಹೂಡೆ ಬೀಚಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಟೇಸ್ಟ್ ನೋಡಿ, ಅಲ್ಲಿ ಫಿಶ್ ಕೂಡ ಸಿಗುತ್ತೆ, ಅದನ್ನು ರಿವ್ಯೂ ಮಾಡ್ತಾ ಇದ್ದೀವಿ. ಸೊ ನಾವು ಇವಾಗ ಹಂಗಾರಕಟ್ಟೆ ಹಾರ್ಬರ್ ಹತ್ರ ಇದ್ದೀವಿ. ಹಾರ್ಬರಿಂದ ಸೊ ಈಗ ನಮ್ಮ ಬೈಕನ್ನು ಅಲ್ಲಿ ಒಂದು ತೋರ್ತಾ ಇದೆಯಲ್ಲ, ಅದರಲ್ಲೇ ನಮ್ಮ ಸ್ಕೂಟಿನೆಲ್ಲ ತೊಗೊಂಡೋಗಿ ಆಚೆ ಕಡೆ ಪಾಸಾಗಿ ಅಲ್ಲಿಂದ ಸ್ವಲ್ಪ ದೂರ ಹೋಗಬೇಕಂತೆ. ಹೂಡೆ ಬೀಚಲ್ಲಿ ನಾನು ಹೇಳಿದಂಥ ಒಂದು ಶೇಂದಿ ಅಂತ ಏನು ಹೇಳ್ತೀರಾ, ಇವನ್ ಕಳ್ಳು ಅಂತ ಏನು ಹೇಳ್ತೀರಾ, ತೆಂಗಿನ ನೀರ ಅಂತ ಏನು ಹೇಳ್ತೀರಾ, ಅದೇ ಅಲ್ಲಿ ಸಿಗತ್ತೆ. ಸೊ ಅಲ್ಲಿ ಹೋಗೋಣ, ಅಲ್ಲಿ ಟೇಸ್ಟ್ ಮಾಡೋಣ, ಆಯಿತಾ? ಸೊ ಎಲ್ಲ ಗಾಡಿಗಳು ಹೀಗೆ ಹೋಗಬೇಕು ಒಳಗಡೆ. ಸೊ ಆ ಕಡೆ ಹೋಗ್ಬೇಕಂದ್ರೆ ನೀವು ಗಾಡಿಗಳನ್ನು ಆಚೆ ತಗೊಂಡು ಹೋಗಬೇಕು. ಸೊ ನೀವು ಕಾರ್ ತಂದರೆ ಕಾರ್ ಇದ್ರಲ್ಲಿ ತರೋಕ್ಕಾಗಲ್ಲ. ಅಲ್ಲಿ ಸಂತೆಕಟ್ಟೆಯಿಂದ ಒಳಗಡೆ ಒಂದು ರೋಡ್ ಇರುತ್ತೆ, ಅಲ್ಲಿಂದನೇ ಡೈರೆಕ್ಟ್ ಹೋಗ್ಬೋದು. ಇಲ್ಲಿ ಬೈಕ್ ಮಾತ್ರ ಎಲ್ಲವೂ ಇದೆ. ಬಾರ್ಜ್ ಹೊರಡ್ತು ಇವಾಗ. ಬಾರ್ಜಿನ ಕ್ಯಾಪ್ಟನ್ ಇವರು. ಸೊ ಇವರು ಬರೆದಿರೋ ಪ್ರಕಾರ ಇದು ಕೆಪಾಸಿಟಿ 6 ಬೈಕ್ ಅಂತೆ. ಆಲ್ರೆಡಿ 4 ಬೈಕ್. ಸೊ ಹೋಗ್ಲಿಕ್ಕೆ 15 ಮಿನಿಟ್ಸಾ ಇಲ್ಲಿಂದ? ಅಲ್ಲಿ ರೀಚ್ ಆಗಬೇಕಂದ್ರೆ ಇಲ್ಲೇ ಬಂದೇ ಹೋಗ್ಬೇಕಲ್ಲ? ರೋಡ್ ಇದೆಯಾ ಅಲ್ಲಿ? ಬಾರ್ಜಲ್ಲಿ ಹೋಗ್ತಾ ಇದ್ದೀವಿ ನಾವು. ಸೊ ನೀವು ಆ ಕಡೆಯಿಂದಲೂ ಬರ್ಬೋದು, ಕಾರಲ್ಲಿ ಬರಬೇಕಾಗತ್ತೆ ಆ ಕಡೆಯಿಂದ ಬರೋದಾದರೆ. ಸೊ ಇದರಲ್ಲಿ 15 ಮಿನಿಟ್ಸಿಗೂ ಗಾಡಿ ಇರುತ್ತೆ. ಹೋಗೋಕ್ಕೆ ಒಂದು 10 ಮಿನಿಟ್ಸ್ ಅಷ್ಟೇ ಇಲ್ಲಿಂದ ಆ ಕಡೆ ಪಾಸ್ ಆಗಲಿಕ್ಕೆ. ನಮ್ಮ ಕ್ಯಾಪ್ಟನ್. ನಾವು ಇವಾಗ ಈಚೆ ಕಡೆ ಬಂದು ರೀಚ್ ಆದ್ವಿ. ಜಸ್ಟ್ 10 ಮಿನಿಟ್ಸ್ ಒಳಗಡೆ ರೀಚ್ ಆಗ್ತೀವಿ ಬಂದು. ಸರಿ, ಹಾಂ ಬಂದರು ಸಂತೋಷ್. ಹಾಂ ಹೋಗುವ. ನೀವು ಎಂತ ಮಾಡ್ತೀರಾ? ಹಾಂ ಹೋಗಿ. ಸೊ ನಮಗೆ ಆ ಏರಿಯಾ ಕರೆಕ್ಟಾಗಿ ಗೊತ್ತಿಲ್ಲ. ಇಬ್ಬರು ನಮಗೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ಪಾಪ, ಇಲ್ಲಿಂದ ಲೋಕಲ್ ಅವರು. ಹೋಗುವ. ಸೊ ನೋಡಿ, ಈ ಕಡೆ ನಿಮಗೆ ಸಮುದ್ರ ಮತ್ತು ಇಲ್ಲಿ ಈ ಕಡೆ ಹೊಳೆ. ಎಷ್ಟು ಚೆನ್ನಾಗಿರುತ್ತಲ್ಲ ಈ ಒಂದು ಏರಿಯಾ. ಸೊ ನೀವೆಲ್ಲಾದರೂ ಬೆಂಗಳೂರು ಕಡೆಯಿಂದನೋ ಇಲ್ಲೆಲ್ಲಾದರೂ ಉಡುಪಿ ಕಡೆ ಎಲ್ಲ ಬಂದೇ ಬರ್ತೀರಾ ಟೂರ್ಗೆ, ಒಂದು ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಈ ಏರಿಯಾ ಮಾತ್ರ. ಸೊ ಥ್ಯಾಂಕ್ ಯು ಬಾಬಾ. ನಿಮ್ಮ ಹೆಸರು? ಪ್ರಮೋದ್. ನಿಮ್ಮದು? ರೋಷನ್. ಥ್ಯಾಂಕ್ ಯು. ಯಾ ಥ್ಯಾಂಕ್ ಯು ಬಾಬಾ. ಇದೇ ಹೇಳಿದ್ದು ನಾನು. ಈಚೆ ಕಡೆ ಫುಲ್ ಓಷನ್, ಸಮುದ್ರ. ಈಚೆ ಕಡೆ ನೋಡಿ ಹೊಳೆ, ಪ್ರಶಾಂತವಾದ ಹೊಳೆ ಒಂದು ಕಡೆ ಆದರೆ ರಭಸಭರಿತ ಸಮುದ್ರ ಒಂದು ಕಡೆ. ಸೊ ನಾವು ಇಲ್ಲಿಗೆ ಬಂದು ರೀಚ್ ಆದ್ವಿ. ನೋಡಿ
ಎಷ್ಟು ಚೆನ್ನಾಗಿದೆ ವ್ಯೂ ಮಾತ್ರ ಇಲ್ಲಿ ಬೀಚ್ ಆಯಿತಾ. ಸೊ ನೀವು ಕೂಡ ಇಲ್ಲಿ ಬಂದರೆ ನಿಜವಾಗ್ಲೂ ಹೇಳ್ತೀನಿ ನಿಮ್ಗೆ ಇಲ್ಲಿ ತೋರ್ತಾ ಇದೆಯಲ್ಲ ಲೊಕೇಶನ್ನು ನೋಡಿ. ಹೇಗಿದೆ ನೋಡಿ ಬೀಚು, ನೋಡಿ ಹೇಗಿದೆ ಬೀಚು, ಫುಲ್ ಪೀಸ್ಫುಲ್ಲಾಗಿದೆ. ಸೊ ಇಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ಇಲ್ಲಿ ತುಂಬ ಜನ ಬರ್ತಾರೆ ಆಯಿತಾ. ಬಂದರೆ ದಯವಿಟ್ಟು ಬಂದು ವಿಸಿಟ್ ಮಾಡಿ. ನೀವು ಆಲ್ಮೋಸ್ಟ್ ಉಡುಪಿ ಮಂಗಳೂರೆಲ್ಲ ಟೂರ್ ಮಾಡ್ತೀರಾ. ಸೊ ಇಲ್ಲಿನ ಲೊಕೇಶನನ್ನು ಕೂಡ ಹಾಕಿರ್ತೀನಿ, ಇಲ್ಲಿ ಬಂದು ಟೇಸ್ಟ್ ಮಾಡಿ ಒಂದು ಸತಿ. ಈ ರೆಸ್ಟೋರೆಂಟ್ ನೇಮ್ ಬಂದುಬಿಟ್ಟು ಕಡ್ಲು ಬದಿ ರೆಸ್ಟೋರೆಂಟ್ ಅಂತ. ಕಳ್ಳು ಸದ್ಯ ನನಗೆ ಯಾರು ಪಾರ್ಟ್ನರ್ ಇಲ್ಲ ಚೇಸ್ ಮಾಡೋಕ್ಕೆ, ಅದಕ್ಕೆ ನಾನು ಇದಕ್ಕೆ ಚೇಸ್ ಮಾಡ್ತಿದ್ದೆ. ಚೆಸ್ ಮತ್ತು ವ್ಯೂವರ್ಸ್ ಚೆಸ್ ಕಳ್ಳು ಮತ್ತು ಇದು ಮೊಳೆ ಸುಕ್ಕ, ಒಳ್ಳೆ ಕಾಂಬಿನೇಷನ್, ಡೆಡ್ಲಿ ಕಾಂಬಿನೇಷನ್. ಬರ್ಕಮ್ ಇದು ಶೇಂದಿ ಕಳ್ಳು ಆಲ್ಕೋಹಾಲಿಕ್ ಕಂಟೆಂಟ್ ಅಲ್ಲ, ಇದು ಆಲ್ಕೋಹಾಲಿಕ್ ಇಲ್ಲ ಇದರಲ್ಲಿ, ಹೆಲ್ದಿ. ಎಲ್ಲರೂ ಒಂದ್ಸಲ ಟ್ರೈ ಮಾಡೋದಾದರೆ ಅದೇ ಇಲ್ಲಿ ಬಂದು ಟ್ರೈ ಮಾಡಿ. ಆ್ಯಂಬಿಯನ್ಸ್ ಎಲ್ಲ ಒಳ್ಳೆ ಇತ್ತಿದು, ಮತ್ತು ಫುಡ್ಡೆಲ್ಲ ಹಾಗೆ ಒಳ್ಳೆ ಕೊಡ್ತಾರೆ ಇಲ್ಲಿ, ಮತ್ತು ಫ್ರೆಂಡ್ಲಿ ಇದ್ರು ಇಲ್ಲಿ. ಈ ಓನರ್ಸ್ ಎಲ್ಲ ಸ್ವಲ್ಪ ಫ್ರೆಂಡ್ಲಿ ಇದ್ರು, ಹಂಗಾಗಿ ನಿಮ್ಗೊಳ್ಳೆ ನೀವು ಫ್ರೆಂಡ್ಸ್ ಎಲ್ಲ ಎಲ್ಲರೂ ಬಂದಾಗಿದ್ರೆ ಇಲ್ಲೇ ಒಂದು ಎಂಜಾಯ್ ಮಾಡೋಕೆ ಒಳ್ಳೆ ಪ್ಲೇಸ್ ಇದೆ. ಸೊ ನಾವಿವಾಗ ಶೆಲ್ ಸುಕ್ಕ ಅಂದರೆ ನಮ್ಮ ಕಡೆ ಮೊಳಿ ಅಂತೀವಿ, ಸುಕ್ಕ ಮತ್ತು ಪೋರಿ ರೊಟ್ಟಿ ಕಾಂಬಿನೇಷನ್ನು. ಬಟ್ ಇಲ್ಲಿ ಬೇರೆ ಚಿಕನ್ ನಾನಿವಾಗ ಸದ್ಯಕ್ಕೆ ತಿಂತಾ ಇಲ್ಲ. ಫುಲ್ ಗಾಳಿ ಬೀಚ್ ಸೈಡು, ಫುಲ್ ಗಾಳಿ ಬರ್ತಾಯಿದೆ ಬೀಚ್ ಸೈಡು, ನೋಡ್ಬೋದು ನೀವೇ. ಸೊ ಇಲ್ಲಿ ಬಂದು ಈ ಶೇಂದಿ ವಿತ್ ಮೊಳಿ ಸುಕ್ಕ ಕುಡಿದ್ರೆ ಮಾತ್ರ ಸೂಪರ್ ಆಗಿರುತ್ತೆ. ಶೇಂದಿ ಅಂದರೆ ಇದಕ್ಕೆ ಬೇರೆ ಈ ಕಡೆ ಕಳ್ಳು ಅಂತೀವಿ ಲೋಕಲಲ್ಲಿ, ಮತ್ತು ತೆಂಗಿನ ನೀರ ಕೂಡ ಅಂತಾರೆ. ಹೇಗಿದೆ, ನೀವೇನು ತೊಗೊಂಡಿರೋ ಸಂತು? ಕೋಳಿ ರೊಟ್ಟಿ ಮತ್ತು ಚಿಕನ್ ಸುಕ್ಕ. ಚಿಕನ್ ಸುಕ್ಕ ಹೇಗಿದೆ? ಸೂಪರ್ ಆಗಿದೆ. ಎಮ್ಮಿ ಆಗಿತ್ತಾ? ಸೇವಿ ಆಗಿತ್ತಾ? ನೀರು ದೋಸೆ ಮೊಳಿ ಸುಕ್ಕ ಒಳ್ಳೆ ಕಾಂಬಿನೇಷನ್ ಅಲ್ಲ? ಚೆನ್ನಾಗಿದೆ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ ಆ್ಯಕ್ಚುಲಿ. ಇದು ಆ್ಯಕ್ಚುಲಿ ಶೇಂದಿ ಅನ್ನೋದು ಎಲ್ಲ ಕಡೆ ಸಿಗುತ್ತೆ, ಕಳ್ಳು ಅನ್ನೋದು ಎಲ್ಲ ಕಡೆ ಸಿಗುತ್ತೆ. ಬಟ್ ಈ ಒಂದು ಲೊಕೇಶನ್ ಇದೆಯಲ್ಲ, ಆಚೆ ಕಡೆ ಬೀಚು, ಈಚೆ ಕಡೆ ಫುಲ್ ಗಾಳಿ, ಅದು ವೀಕೆಂಡು ಒಂದು ಪೀಸ್ಫುಲ್ ದಿನಾನ ಕಳಿಬೇಕಂದ್ರೆ ದಯವಿಟ್ಟು ಇಲ್ಲಿಗೆ ವಿಸಿಟ್ ಮಾಡಿ. ಆಲ್ಮೋಸ್ಟ್ ನೀವು ಮಲ್ಪೆ ಉಡುಪಿಗೆಲ್ಲ ಬಂದೇ ಬರ್ತೀರ. ಸೊ ಇದನ್ನು ಮಿಸ್ ಮಾಡಬೇಡಿ, ನಾನು ಲೊಕೇಶನನ್ನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ. ಸೊ ಮಿಸ್ ಮಾಡದೆ ಬನ್ನಿ. ಸೊ ಈ ಪಾಟ್ ಬಂದುಬಿಟ್ಟು 3 ಲೀಟ್ರ್ ಪಾಟ್ ಇದು. ಸೊ 1 ಲೀಟ್ರಿಗೆ 150 ರುಪೀಸು. ಇಸ್ಕೋ ಮೀನು ತವಾ ಫ್ರೈ ತಂದಿದ್ದೀವಿ, ಅದನ್ನು ಕೂಡ ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಇದೆ ಫುಲ್ಲು. ಚೆನ್ನಾಗಿದೆ ಗುರು, ಸೂಪರ್. ಆ ಮಸಾಲೆ ಹೇಗೆ ಹಿಡಿದಿದೆ ಅಂದರೆ ಆ ಮೀನಿಗೆ ಸೂಪರಾಗಿ ಹಿಡಿದಿದೆ. ಖಾರ ಇರ್ಬೋದು, ಹುಳಿ ಇರ್ಬೋದು, ಎಷ್ಟು ಬೇಕೋ ಅಷ್ಟೇ ಕರೆಕ್ಟಾಗಿ ಹಿಡಿದಿದೆ. ನೋಡಿ ಹೇಗಿದೆ, ಅಲ್ಟಿಮೇಟ್ ಆಗಿದೆ. ಇನ್ಫಾರ್ಮೇಷನ್ ಕೊಡಿದ್ದಾರೆ ಸೂಪರ್. ಇವಾಗ ಇನ್ನೊಂದು ಫ್ರಾನ್ಸ್
ತವಾ ಫ್ರೈ ಆರ್ಡ್ರ್ ಮಾಡಿದ್ವಿ. ಸೊ ಅದು ಕೂಡ ಬಂದಿದೆ, ಟೇಸ್ಟ್ ಮಾಡೋಣ. ಆಹಾ, ಸೂಪರ್ ಇದೆ ಇದು ಕೂಡ. ಮತ್ತೇನು ಗೊತ್ತಾ, ನಮ್ಮ ಕಡೆ ಅಂದರೆ ಮೋಸ್ಟ್ಲಿ ಕೋಸ್ಟಲ್ ಏರಿಯಾ ಕಡೆ ಬಂದರೆ ನಿಮಗೆಲ್ಲ ಸಿಗೋದು ಫ್ರೆಶ್ನೆಸ್, ಮೇನ್ ಫ್ರೆಶ್ನೆಸ್ಸಲ್ಲೇ ಹೋಗುತ್ತೆ. ನೀವು ಏನೇ ಮಸಾಲೆ ಹಾಕಿ ಏನೇ ಹುಳಿ ಹಾಕಿ, ಬಟ್ ಫ್ರೆಶ್ ಇದ್ದರೆ ಮಾತ್ರ. ಫಿಶ್ ಇರ್ಬೋದು, ಪ್ರಾನ್ಸ್ ಇರ್ಬೋದು, ಫ್ರೆಶ್ ಇರಬೇಕು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇಲ್ಲಿ ಯಾರಿಗೆ ತಾನೇ ಮನಸ್ಸಾಗಲ್ಲ ಬಂದು ಕೂರೋಕ್ಕೆ. ಇಲ್ಲಿ ಬಂದು ಕೂತ್ಕೊಂಡು ಎಂಜಾಯ್ ಮಾಡಿ. ಸೂಪರಾಗಿದೆ ಈ ಪ್ಲೇಸು. ರೆಸ್ಟೋರೆಂಟ್ ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿದೆ. ಇಷ್ಟೋ ತನಕ ನಿಮಗೆ ಹೂಡೆ ಬೀಚ್ನ ಕಡಲು ಬದಿ ರೆಸ್ಟೋರೆಂಟ್ನ ತೋರಿಸಿದ್ದೀನಿ. ಅಲ್ಲಿ ಸಿಗುವ ಶೇಂದಿ ಅಥವಾ ಏನು ಹೇಳ್ತೀರಾ ಕಳ್ಳು, ನಮ್ಮ ಕಡೆ ಕಳ್ಳು ಅಂತಾರೆ, ತೆಂಗಿನ ನೀರ ಏನಂತಾರೆ, ಅದನ್ನು ತೋರಿಸಿದ್ದೀನಿ. ಅಲ್ಲಿರುವ ಫುಡ್ ಕೂಡ ರಿವ್ಯೂ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಆಯಿತಾ, ಫುಡ್ಡು ಕೂಡ ಚೆನ್ನಾಗಿದೆ. ಅದಕ್ಕಿಂತ ಮೇಯ್ನಾಗಿ ಲೊಕೇಶನ್ನು, ಬೀಚ್ ಬಂದುಬಿಟ್ಟು ಅಲ್ಲೇ ರೆಸ್ಟೋರೆಂಟ್ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟ್ ಮಾಡಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್ ಬಾಯ್ ಫ್ರಮ್ ಹೂಡೆ ಬೀಚ್.